ಹಾಯ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಎಲ್ಲರೂ ಹೇಗಿದ್ದೀರಿ? ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ. ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ದ ಸುಷ್ಮಿ ಕನ್ನಡತಿ ಯೂಟ್ಯೂಬ್ ಚಾನಲ್. ಇದು ಏನು ಹೊಸ ವಿಡಿಯೋ, ಏನೋ ಡ್ರೆಸ್ಸಿಂಗ್ ಏನೋ ವಿಡಿಯೋ ಅಂತ ಅಂದ್ಕೊಂಡಿದ್ದೀರಾ? ಎಸ್, ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ಗೋಸ್ಕರ ರಿಲೇಟಿವ್ ಹುಡುಗಿ ಅಕ್ಕನ ಫ್ರೆಂಡ್ ಮಗಳಿಗೆ. ಸೊ ಅವ್ರಿಗೆ ಒನಕೆ ಓಬವ್ವದು ಡ್ರೆಸ್ ಕಾಸ್ಟ್ಯೂಮ್ ಹಾಕ್ಕೊಡ್ಬೇಕಿತ್ತಂತೆ. ಸೊ ನಂಗೆ ಸ್ವಲ್ಪ ಗೊತ್ತಿದೆ, ಬಿಕಾಸ್ ಈ ಥರದ್ರಲ್ಲೆಲ್ಲ ನಂಗೆ ತುಂಬ ಇಂಟ್ರೆಸ್ಟ್ ಇದೆ ಅನ್ನೋ ರೀಸನ್ಗೋಸ್ಕರ ಅವರು ಇಲ್ಲ ನಮ್ಮ ಹುಡುಗಿ ಇದ್ದಾಳೆ ಹಾಕ್ಕೊಡ್ತಾಳೆ ಅಂತ ಒಪ್ಕೊಂಡಿದ್ರಂತೆ. ಸೊ ಹಾಗಾಗಿ ಆ ಹುಡುಗಿಗೆ ನಾನು ಅವ್ರ ಮನೆಗೆ, ಅಂದರೆ ಪುಷ್ಪ ಅಕ್ಕ ಮನೆ ಇದು, ಅವ್ರ ಮನೆಗೆ ಹೋಗಿ ನಾನು ಆ ಹುಡುಗಿಗೆ ಡ್ರೆಸ್ ಮಾಡ್ತಾಯಿದ್ದೀನಿ. ಸೊ ಚಿಕ್ಕ ಹುಡುಗಿ ಅದನ್ನು ಸೀರೆ ಫೋಲ್ಡ್ ಮಾಡಿಕೊಂಡು ನಾನು ಆ ಹುಡುಗಿಗೆ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ಗೆ ಡ್ರೆಸ್ಸಿಂಗ್ ಮಾಡ್ತಿದ್ದೀನಿ. ಸೊ ಈ ಥರದ್ರಲ್ಲೆಲ್ಲ ನನಗೆಲ್ಲ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ. ಆ್ಯಂಡ್ ನನ್ನ ಮಕ್ಳಿಗೂ ಕೂಡ ಎಲ್ಲ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ಗೋಸ್ಕರ ಮಾಡ್ತಿರ್ತೀನಲ್ಲ. ಸೊ ಹಾಗಾಗಿ ಮಾಡ್ತಾಳೆ ಅಂತ ಹೇಳಿ ಅವರು ಒಪ್ಕೊಂಡಿದ್ರು. ಸೊ ಹಾಗಾಗಿ ನಾನು ಮಾಡಿಕೊಡೋಕ್ಕೆ ಬಂದಿದ್ದೀನಿ. ಸೊ ಯಾರಿಗಾದ್ರೂ ಎಲ್ಪ್ ಆಗಬಹುದು ಈ ರೀತಿ ಇದು ಒನಕೆ ಓಬವ್ವ ಆಗಿರ್ಬೋದು ಅಥವಾ ಕಿತ್ತೂರು ರಾಣಿ ಚೆನ್ನಮ್ಮ, ಸೊ ಆ ಥರ ಎಲ್ಲ ಥೀಮ್ಗಳಿಗೆ ಈ ರೀತಿ ಡಿಸೈನ್ ಮಾಡೋದು ಅಥವಾ ಈ ರೀತಿ ಸ್ಯಾರಿ ಡ್ರಾಪ್ ಮಾಡಿದ್ರೆ ಲುಕ್ಸ್ ಗುಡ್, ಚೆನ್ನಾಗಿ ಕಾಣಿಸುತ್ತೆ. ಸೊ ಹಾಗಾಗಿ ಕೆಲವೊಂದಷ್ಟು ಜನಕ್ಕೆ ಎಲ್ಪ್ ಆಗಬಹುದು ಅನ್ನೋ ರೀಸನ್ಗೋಸ್ಕರ ಇದೊಂದು ವಿಡಿಯೋನ ನಿಮ್ಮ ಹತ್ರ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಸೊ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ. ಸೊ ಇದು ಸ್ಯಾರಿ ಡ್ರಾಪಿಂಗ್ ಮಾಡ್ತಿರುವಂತಹ ವಿಡಿಯೋ, ಮೇಕಪ್ ಆ್ಯಂಡ್ ಹೇರ್ ಸ್ಟೈಲ್, ಸೊ ಅದೆಲ್ಲ ಇನ್ನೂ ಫುಲ್ ವಿಡಿಯೋ ಇದೆ. ಸೊ ಮಿಸ್ ಮಾಡದೆ ಕೊನೆವರೆಗೂ ನೋಡಿ, ನಿಮಗೂ ಒಂದು ಇನ್ಫಾರ್ಮೇಷನ್ ಸಿಗುತ್ತೆ ಹೇಗೆ ಮಾಡೋದು ಅನ್ನೋ ಒಂದು ಐಡಿಯಾ ಬರುತ್ತೆ ಅನ್ನೋ ರೀಸನ್ಗೋಸ್ಕರ. ಸೊ ಕಾಟನ್ ಸ್ಯಾರಿ ಆ್ಯಕ್ಚುಲಿ ಇದು. ಸೊ ಕಾಟನ್ ಸ್ಯಾರಿ ಆಗಿರೋದ್ರಿಂದ ಅವಳು ಸಣ್ಣ ಇದ್ದರೂ ಹುಡುಗಿ ಸ್ವಲ್ಪ ಫಿಟ್ಟಾಗಿ ಆ್ಯಂಡ್ ನೀಟಾಗಿ ಸ್ಟಿಚ್ ಮಾಡೋಕ್ಕೆ, ಅವಳಿಗೆ ಪಿನ್ ಮಾಡೋದಕ್ಕೆ ಆಯಿತು. ತುಂಬ ಕ್ಲೀನಾಗಿ ನೀಟಾಗಿ ಕುತ್ಕೊಳ್ಳುತ್ತೆ. ಆದಷ್ಟು ನೀವು ಯಾರಾದರೂ ಈ ಥರ ಡ್ರೆಸ್ನ ಮಾಡೋರಿದ್ದರೆ ಕಾಟನ್ ಸ್ಯಾರಿನೇ ತೊಗೊಳ್ಳಿ. ಸೊ ಅದು ನೀಟಾಗಿ ಕೂರುತ್ತೆ ಆ್ಯಕ್ಚುಲಿ ಮಕ್ಕಳಿಗೆ. ಸಿಲ್ಕ್ ಸ್ಯಾರಿ ಆಗಿರ್ಬೋದು ಅಥವಾ ರೇಷ್ಮೆ ಸ್ಯಾರಿ ಆಗಿರ್ಬೋದು, ಅದೆಲ್ಲ ಅಷ್ಟು ನೀಟಾಗಿ ಕೂರಲ್ಲ. ಹಾಗಾಗಿ ಯಾರಾದರೂ ಈ ರೀತಿ ಕಾಸ್ಟ್ಯೂಮ್ ಹಾಕೋರಿದ್ರೆ ಅಥವಾ ವೇರ್ ಮಾಡೋರಿದ್ದರೆ ನಿಮ್ಮ ಮಕ್ಕಳಿಗೆ ಅಥವಾ ಯಾರಿಗಾದರೂ ಈ ರೀತಿ ಮಾಡಿ. ಸೊ ಇದನ್ನು ಕಚ್ಚೆ ಥರ ಮಾಡ್ಕೋಬೇಕು. ಸೊ ಇದು ಒಂದು ಸ್ವಲ್ಪ ಡಿಫ್ರೆಂಟ್ ಕಚ್ಚೆ. ಸೊ ಒಂದು ಸಲ ನೀವು ನೋಡ್ಕೊಳ್ಳಿ, ಅಬ್ಸರ್ವ್ ಮಾಡ್ಕೊಳ್ಳಿ ಹೇಗೆ ಮಾಡೋದು ಅಂತ. ಸೊ ಫಸ್ಟು ಒಂದು ರೌಂಡ್ ಎರಡೂ ಕಡೆಯಿಂದ ಸಮ ತೊಗೊಂಡು ಫಸ್ಟು ಫ್ರಂಟಲ್ಲಿ ಕಟ್ಕೊಂಡು ಒಳಗಡೆಯಿಂದ ಹಿಂದೆಗಡೆಗೆ ಒಂದು ಕಚ್ಚೆ ಟೈಪಲ್ಲಿ ಎತ್ಕೊಂಡು ಅದನ್ನು ನೆರಿಗೆ ಹಿಡಿತಾರೆ ಅಂತಾರಲ್ವ, ಸೊ ಆ ರೀತಿ ನೆರಿಗೆ ಹಿಡ್ಕೊಂಡು ಹಿಂದೆಗಡೆ ಟಕ್ ಮಾಡ್ಕೋತಾ ಇದ್ದೀನಿ. ಒಂದು ಸೈಡನ್ನ ಫ್ರಂಟಿಗೆ ಸರ್ಗಿಗೋಸ್ಕರ ಬಿಟ್ಕೊಂಡು ಇನ್ನೊಂದು ಸೈಡನ್ನ ನಿಮ್ಮಲ್ಲಿ ಕಾಣಿಸ್ತಿರ್ಬೋದು, ಒಂದು ಸೈಡ್ ಆಲ್ರೆಡಿ ಟಕ್ ಮಾಡಿದ್ದೀನಿ ಆ್ಯಂಡ್ ಇನ್ನೊಂದು ಸೈಡ್ ಕೂಡ ಹಾಗೆ ಫಿಟ್ ಮಾಡ್ಕೋತಾ ಇದ್ದೀನಿ. ಸೊ ಹುಡುಗಿ ಸ್ವಲ್ಪ ಚಿಕ್ಕ ಹುಡುಗಿ ಆಗಿರೋದ್ರಿಂದ ಸ್ವಲ್ಪ ಲೆಂತಿನೇ ಬರುತ್ತೆ ಅದು ಪೀಸು. ಸೊ ಅದನ್ನು ಒಳಗಡೆಗೆ ಫಿಲ್ ಮಾಡ್ಕೊಳ್ಳಿ. ಆಮೇಲೆ ಡಾಬಾ ಎಲ್ಲ ಹಾಕೋದ್ರಿಂದ ಮ್ಯಾನೇಜ್ ಆಗುತ್ತೆ, ಇನ್ನಷ್ಟು ದಪ್ಪ ಕಾಣಿಸಲ್ಲ. ಸೊ ನಿಮಗೆ ಕಾಣಿಸ್ತಿದೆ ಹಿಂದೆ ಆ ರೀತಿ ಬರುತ್ತೆ. ಅದನ್ನು ಮುಂದೆಗಡೆ ಮತ್ತೆ ಒಂದು ಫೋಲ್ಡ್ ಥರ ಮಾಡಿಕೊಂಡು ಅಥವಾ ನೆರಿಗೆ ಥರ ಇಟ್ಕೊಂಡು ಮುಂದೆಗಡೆಗೆ ಎಳ್ಕೋಬೇಕು. ನಿಮಗೆ ಯಾವ ಇದರಲ್ಲಿ ಬೇಕು ಅಳತೆಯಲ್ಲಿ ನೀವು ಆ ರೀತಿ ಅದನ್ನು ತಗೊಂಡು ಮತ್ತೆ ಪುನಃ ಮುಂದೆ ಪಿನ್ ಮಾಡೋದು ಅಥವಾ ಒಳಗಡೆ ಟಕ್ ಮಾಡೋದು ಏನೋ ಒಂದು ಮಾಡಬೇಕಾಗುತ್ತೆ. ಸೊ ನಾನು ಫಸ್ಟ್ ಟೈಮ್ ಆ್ಯಕ್ಚುಲಿ ಈ ಒಂದು ಥೀಮ್ದು ಡ್ರೆಸ್ಅಪ್ ಮಾಡ್ತಿರೋದು. ನನಗೂ ಬಿಫೋರು ಯಾವುದು ಮಾಡಿಲ್ಲ ನಾನು ಈ ಒಂದು ಕಾಸ್ಟ್ಯೂಮಲ್ಲಿ. ಬಟ್ ತುಂಬ ಸ್ಯಾರಿ ಎಲ್ಲ ಡ್ರಾಪ್ ಮಾಡಿದ್ದೀನಿ, ಬಟ್ ಈ ರೀತಿ ಒಂದು ಕಚ್ಚೆ ಎಲ್ಲ ನಾನು ಮಾಡಿರಲಿಲ್ಲ, ಫಸ್ಟ್ ಟೈಮ್ ಮಾಡ್ತಿರೋದು. ಆ್ಯಂಡ್ ಇದು ಒಂದು ಹೊಸ ಡಿಸೈನ್ ಆ್ಯಕ್ಚುಲಿ, ತುಂಬಾ ಲುಕ್ ವೈಸ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಒಂದ್ಸಲ ನೀವು ಪೂರ ನೋಡಿ, ಲಾಸ್ಟಲ್ಲೇ ನಿಮಗೆ ರಿಯಲೈಸ್ ಆಗುತ್ತೆ ಹೇಗಿದೆ ಆ್ಯಂಡ್ ಹೇಗೆ ಬಂದಿದೆ ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ನಿಮ್ಗೆ ಆ ರೀತಿ ಮುಂದೆಗಡೆ ಪಿನ್ ಆದರೂ ಹಾಕೋಬೋದು, ಟಕ್ ಆದರೂ ಹಾಕೋಬೋದು. ಸೊ ನಾನು ಹಾಗೆ ಕೆಳಗಡೆ ಎರಡೂ ಕಾಲು ಕಚ್ಚೆ ಅಂತ ಹಾಕಿದಾಗ ಕಾಲು ಓಪನ್ ಆಗೋದು ಕಾಣಿಸೋದು ಎಲ್ಲ ಆಗುತ್ತೆ. ಸೊ ಆ ರೀತಿ ಏನು ಕಾಣಿಸ್ಬಾರ್ದಂತ ಅಲ್ಲಲ್ಲಿ ಪಿನ್ಗಳನ್ನ ಹಾಕಿದ್ದೀನಿ. ಮಕ್ಕಳಾಗಿರೋದ್ರಿಂದ ಸ್ವಲ್ಪ ಹುಷಾರಾಗಿ ನೋಡಿಕೊಂಡು ಸೇಫ್ಟಿ ಪಿನ್ನ ನೀವು ಹಾಕಬೇಕಾಗುತ್ತೆ. ಆ್ಯಂಡ್ ಅಲ್ಲಿ ಡಿಸೈನ್ಗೋಸ್ಕರ ಒಳಗಡೆ ತೊಗೊಂಡು ಒಳಗಡೆನೂ ಒಂದು ಪಿನ್ ಮಾಡ್ತಾಯಿದ್ದೀನಿ. ಅದು ಚೆನ್ನಾಗಿ ಕಾಣಿಸುತ್ತೆ ಆ್ಯಂಡ್ ಲುಕ್ ವೈಸ್ ಚೆನ್ನಾಗಿ ಬರುತ್ತೆ ಅನ್ನೋ ರೀಸನ್ಗೆ. ಆ್ಯಂಡ್ ಕಾಲು ಹತ್ರ ಹೇಳಿದ್ನಲ್ಲ ನಿಮ್ಗೆ ಆಲ್ರೆಡಿ. ಸೊ ಹಾಗೆ ಎರಡೂ ಅಂದರೆ ಒಂದು ಕಾಲಿಂದ ಹಿಂದೆ ಮುಂದೆ ಎರಡೂ ಸೇರಿ ಸೈಡಲ್ಲಿ ಪಿನ್ ಮಾಡ್ತಾಯಿದ್ದೀನಿ. ಹಾಗೆ ರೈಟ್ ಸೈಡು ಕೂಡ ಎರಡೂ ಸೈಡಿಂದ ತೊಗೊಂಡು ಪಿನ್ ಮಾಡ್ಕೊಳ್ಳೋದು. ಹೇಗೆ ಕಾಣಿಸ್ತಿದೆ ಅಂತ. ಸೊ ಅವಳಿಗೆ ನಡೆಯೋಕ್ಕೆ ಕಂಫರ್ಟಬಲ್ ಆಗ್ತಿದೆಯಾ ಅಥವಾ ಡೈಲಾಗ್ ಹೇಳುವಾಗ ವಾಕಿಂಗ್ ಇರುತ್ತೆ, ಸೊ ಈ ಥರದ್ದೆಲ್ಲ ಇರೋದ್ರಿಂದ ಕಂಫರ್ಟಬಲ್ ಆಗುತ್ತಾ ಅಂತ ಅವಳನ್ನ ನೆಡೆಸಿ
ಅವಳಿಗೆ ಹೇಗಿದೆ ಅನ್ನೋ ಕಂಫರ್ಟಬಿಲಿಟಿನ ತಿಳ್ಕೊಂಡೆ. ಸೊ ನನಗೂ ಕೂಡ ಹೊಸ ಎಕ್ಸ್ಪೀರಿಯನ್ಸ್ ಇದು. ಸೊ ನಾನು ಯಾವತ್ತೂ ಕೂಡ ಮಾಡಿರಲಿಲ್ಲ, ಬಟ್ ಬೇರೆ ಬೇರೆ ಥೀಮ್ದೆಲ್ಲ ಮಾಡಿದ್ದೀನಿ, ಬಟ್ ಕಚ್ಚೆ ಥರದ್ದು ಫಸ್ಟ್ ಟೈಮ್. ಆ್ಯಂಡ್ ಈ ಥರ ಡಾಬ್ ಅವ್ರ ಹತ್ರನೇ ಅವರೇ ಎಲ್ಲ ಅಸೆಸರೀಸ್ ಕೂಡ ತೊಗೊಂಡು ಬಂದಿದ್ದರು. ಸೊ ಇದು ಡಾಬು ಪ್ಲೇನ್ ಡಾಬ್. ಸೊ ಪ್ಲೇನ್ ಡಾಬ್ ಆ್ಯಕ್ಚುಲಿ ಚೆನ್ನಾಗಿ ಕಾಣಿಸುತ್ತೆ ಈ ಒಂದು ಕಾಸ್ಟ್ಯೂಮ್ಗೆ. ಸೊ ನೀವು ಕೂಡ ಯಾರಾದರೂ ಈ ಥರ ಡ್ರೆಸ್ಅಪ್ ಮಾಡೋರಿದ್ದರೆ ಪ್ಲೇನ್ ಡಾಬೆ ತೊಗೊಳ್ಳಿ. ಒಂದು ಚಿಕ್ಕ ಡಿಸೈನ್ ಇದ್ದರೆ ಓಕೆ, ಬಟ್ ಈ ರೀತಿ ಡಾಬ್ ಇದ್ದರೆ ಈ ಒಂದು ಕಾಸ್ಟ್ಯೂಮ್ಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ಸೆರಗು ಏನು ಸಪ್ರೇಟ್ ಬಿಡೋದು ಬೇಡ ಅನ್ನೋದಕ್ಕೋಸ್ಕರ ಸೊ ನಾನು ಅಲ್ಲೇ ಜಾಯಿಂಟ್ ಮಾಡಿದ್ದೀನಿ. ಸೆರಗನ್ನ ಒಳಗಡೆಗೆ ಹಾಕಿ ಡಾಬ್ನ ಫಿಟ್ ಮಾಡ್ತಿದ್ದೀನಿ. ಸೊ ಅದು ಸ್ವಲ್ಪ ಆ ಕಡೆ ಹೋಗ್ಬಿಡುತ್ತೆ, ಈ ಕಡೆ ಹೋಗ್ಬಿಡುತ್ತೆ. ಅದು ಒಂಥರ ಲಾಕ್ ಸಿಸ್ಟಮ್, ಹಳೇ ಕಾಲದ ಡಾಬ್ಗಳು ಬರುತ್ತಲ್ಲ ಆ ರೀತಿ ಸಿಸ್ಟಮಲ್ಲಿ ಇದೆ ಆ ಡಾಬು. ಸೊ ನನಗೂ ಸ್ವಲ್ಪ ಕನ್ಫ್ಯೂಷನ್ ಆಯಿತು ಹೇಗೆ ಮಾಡೋದು ಅಂತ. ಸೊ ಫೈನಲಿ ಕೂತ್ಕೊಳ್ಳುತ್ತೆ. ಸೊ ಅವಳು ಸ್ವಲ್ಪ ಚಿಕ್ಕ ಇರೋದ್ರಿಂದ ಕೆಳಗಡೆಗೆ ಹಾಕಬೇಕು ಅಂತ ಅಂದ್ಕೊಂಡು ಸೊ ಇನ್ನೊಂದು ಸ್ವಲ್ಪ ಚಿಕ್ಕದು ಮಾಡೋಣ ಅಂದ್ಬಿಟ್ಟು ತಿರ್ಗಾ ಓಪನ್ ಮಾಡಿ ಪುನಃ ಡಾಬು ಫಿಟ್ ಮಾಡ್ತಾಯಿದ್ದೀನಿ. ಸೊ ಬ್ಲೌಸ್ ಕೂಡ ಆಲ್ರೆಡಿ ಅವ್ರ ಹತ್ರನೇ ಇತ್ತು. ಮೇ ಬಿ ಸ್ಟಿಚ್ ಮಾಡಿಸ್ಕೊಂಡಿದ್ರು ಅನಿಸುತ್ತೆ, ಅಥವಾ ಐ ಡೋಂಟ್ ನೋ ಇದಕ್ಕೋಸ್ಕರನೇ ಸ್ಟಿಚ್ ಮಾಡಿಸಿದ್ದಾರೆ ಹೇಗೆ ಅಂತ ಗೊತ್ತಿಲ್ಲ ನನಗೆ. ನಾನೇನು ಕೇಳೋಕ್ಕೆ ಹೋಗಿಲ್ಲ, ಬಿಕಾಸ್ ನಂಗೆ ಟೈಮ್ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ನಾನು ಶುರು ಮಾಡಿಬಿಟ್ಟೆ ಅವಳಿಗೆ ಡ್ರೆಸ್ಅಪ್ ಮಾಡೋದಕ್ಕೆ. ಆ್ಯಂಡ್ ಅವಳದು ಬಾಫ್ ಕಟ್ ಇರೋದ್ರಿಂದ ಹೇರ್ ಸ್ಟೈಲ್ ಮಾಡೋಕ್ಕೆ ಸ್ವಲ್ಪ ನನಗೆ ಕಷ್ಟ ಆಯಿತು. ಸೊ ನಿಮಗೆ ಮುಂದೆ ಗೊತ್ತಾಗುತ್ತೆ ನನಗೆ ಹೇಗೆ ಕಷ್ಟಪಟ್ಟಿದ್ದೀನಿ ಅಂತ. ಸೊ ಹಾಗೂ ಹೇಗೋ ಮಾಡಿ ಒಂದು ರೇಂಜ್ಗೆ ಹೇರ್ ಸ್ಟೈಲ್ ಕೂಡ ಮಾಡಿದ್ದೀನಿ. ಬಿಕಾಸ್ ಅವಳಿಗೆ ಹೇರ್ ಟೈ ಕೂಡ ಮಾಡೋಕ್ಕಾಗಲ್ಲ, ಏನು ಅಪ್ಪು ಕೂಡ ಹಾಕೋಕ್ಕಾಗಲ್ಲ, ಆ್ಯಂಡ್ ಏನೂ ಮಾಡೋಕ್ಕಾಗಲ್ಲ. ಸೊ ಸ್ವಲ್ಪ ಕಷ್ಟ ಆಗುತ್ತೆ ಹೇರ್ ಡಿಸೈನ್ ಮಾಡೋದಕ್ಕೆ ಅವಳಿಗೆ. ಬಟ್ ಸ್ಟಿಲ್ ನೋಡಿ ಹೇಗೆ ಮಾಡಿದ್ದೀನಿ ಅಂತ. ಸೊ ಡ್ರೆಸ್ ಫೈನಲಿ ಹೀಗೆ ಕಾಣಿಸ್ತಿದೆ. ಕಾಟನ್ ಆಗಿರೋದ್ರಿಂದ ಕಾಲು ಸೈಡಲ್ಲಿ ಎರಡೂ ದಪ್ಪಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ನೀವು ಯಾರಾದರೂ ಇದ್ದರೆ ಆದಷ್ಟು ಕಾಟನ್ ಸ್ಯಾರಿನೇ ಯೂಸ್ ಮಾಡಿ. ಆ್ಯಂಡ್ ಇಯರಿಂಗ್ಸ್ ಅವಳು ಆಲ್ರೆಡಿ ಇಯರ್ ಪಿನ್ ಹಾಕ್ಕೊಂಡಿದ್ಲು, ಅದಕ್ಕೆ ಬೇರೆ ಏನೂ ಮಾಡೋಕ್ಕೆ ಆಗಲ್ಲ, ಬಿಕಾಸ್ ಅದನ್ನು ತೆಗಿಯೋಕ್ಕಾಗಲ್ಲ. ಬಿಕಾಸ್ ಏನು ಕೊಂಡ್ಲು ನಿಲ್ಸಿರ್ತಾರಲ್ವ ಮಕ್ಕಳಿಗೆ, ಸೊ ಅದೇ ಇರೋದು, ಅದನ್ನು ತೆಗ್ಸೋಕ್ಕಾಗೋದಿಲ್ಲ. ಸೊ ಹಾಗಾಗಿ ಅದೇ ಇಯರಿಂಗ್ಸಿಗೆ ಹಾಗೆ ಮ್ಯಾಚ್ ಮಾಡಿ ಇನ್ನೊಂದು ಲಾಕೆಟ್ ಥರ ಕೊಂಡಿ ಥರ ಇತ್ತು. ಸೊ ಆ ಇಯರಿಂಗ್ಸ್ನ ಅದಕ್ಕೆ ಹಾಗೆ ಹಾಕಿದ್ದೀನಿ. ಆ್ಯಂಡ್ ನೆಕ್ ಚೈನ್ಗಳು ಒಂದೆರಡು ತೊಗೊಂಡು ಬಂದಿದ್ದರು. ಸೊ ಅದೇನು ಅಷ್ಟು ಅವಶ್ಯಕತೆ ಇರಲಿಲ್ಲ ಅಂತ ಅನ್ನಿಸ್ತು, ಬಟ್ ಸ್ಟಿಲ್ ಅವರು ತೊಗೊಂಡು ಬಂದಿದ್ದರು. ಹಾಗಾಗಿ ನಾನು ಅದನ್ನು ಕೂಡ ಅವಳಿಗೆ ಹಾಕ್ಕೊಟ್ಟಿದ್ದೀನಿ ನೆಕ್ದು. ಆ್ಯಂಡ್ ಅವ್ರ ಜ್ಯುವೆಲ್ಸ್ ಎಲ್ಲ ಅವರೇ ತೊಗೊಂಡು ಬಂದಿದ್ದರು ಒಂದಷ್ಟು. ಹೇಗೆ ಕಾಣಿಸ್ತಿದೆ ಅಂತ. ಸೊ ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ, ಬಿಕಾಸ್ ತುಂಬ ಸ್ಲೋ ಆದರೆ ಲೆಂತಿ ವಿಡಿಯೋ ಆಗಿಬಿಡುತ್ತೆ ಅನ್ನೋ ರೀಸನ್ಗೋಸ್ಕರ. ಇಷ್ಟು ಸ್ಪೀಡ್ ಇದ್ದರೆ ಅರ್ಥ ಆಗುತ್ತೆ ಹೇಗೆ ಮಾಡೋದು ಏನು ಅಂತ ಸಾಕು ಅನ್ನೋ ರೀಸನ್ಗೋಸ್ಕರ ಇಷ್ಟು ಸ್ಪೀಡಲ್ಲಿ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಹೇರ್ ಕಟ್ಟೋದಕ್ಕೆ ಟ್ರೈ ಮಾಡ್ತೀನಿ. ಅವಳದು ಬಾಫ್ ಆಗಿರೋದ್ರಿಂದ ಯಾವ ಡಿಸೈನ್ ಮಾಡಿದ್ರೂ ಕೂರ್ತಾ ಇರಲಿಲ್ಲ. ಸೊ ನಾನು ಹಾಗೆ ಫುಲ್ ಎಲ್ಲ ಹಿಂದೆಗಡೆ ಜಡೆ ಥರ ಫ್ರಂಟಿಂದ ಎಣ್ದ್ಬಿಟ್ಟು ಹಾಕೋಣ ಅಂತ ಟ್ರೈ ಮಾಡ್ತಾಯಿದ್ದೀನಿ. ಬಟ್ ಅವಳ ಸ್ಟೈಲ್ಗೆ ಎಲ್ಲ ಬಿಟ್ಕೊಂಡ್ಬಿಡುತ್ತೆ, ಬಿಕಾಸ್ ಬಾಫ್ ಕಟ್ ಆ್ಯಂಡ್ ಸಾಫ್ಟ್ ಹೇರ್ ಕೂಡ ಅವಳದು. ಹಾಗಾಗಿ ಎಲ್ಲ ಪುಡಿ ಥರ ಬಂದ್ಬಿಡುತ್ತೆ. ಸೊ ಅದು ಮಾಡೋಕ್ಕಾಗಲಿಲ್ಲ. ಆ್ಯಂಡ್ ಕೊನೆಗೆ ಅದನ್ನು ಕೂಡ ಬಿಚ್ಚಿದ್ದೀನಿ ಮುಂದೆ. ಸೊ ನೀವು ನೋಡ್ತಿರ್ಬೋದು ನಾನು ಟೈ ಮಾಡ್ತಾಯಿದ್ದೀನಿ ಮುಂದೆಗಡೆ ಎಣ್ದು, ಬಟ್ ಅಷ್ಟು ಲುಕ್ಸ್ ನಾಟ್ ಗುಡ್. ಸೊ ಹಾಗಾಗಿ ಮತ್ತೆ ಬಿಚ್ಚಿಬಿಟ್ಟು ಬೇರೆ ಥರ ಟ್ರೈ ಮಾಡ್ತಾಯಿದ್ದೀನಿ. ಹಾಗೆ ಸೈಡಲ್ಲಿ ಇದೊಂದು ಸೈಡ್ ಅದೊಂದು ಸೈಡ್ ಆ ರೀತಿ ಮಾಡೋಣ ಅನ್ನೋ ರೀಸನ್ಗೆ, ಬಟ್ ಅದು ವರ್ಕ್ ಆಗಲಿಲ್ಲ. ಸೊ ಅದಕ್ಕೆ ಜಸ್ಟ್ ಫ್ರಂಟಿಂದ ಮಿಡಲಲ್ಲಿ ಹಿಂದೆ ತೆಗೆದು ಒಂದೆರಡು ಕ್ಲಚಸ್ ಹಾಕಿ ಏನು ಹೇಳ್ತಾರೆ ಅದು ಹಣೆ ಬೊಟ್ಟು ಏನೋ ಹೇಳ್ತಾರೆ, ಅದು ಹಣೆಗೆ ಇಡ್ತಾರಲ್ಲ. ಸೊ ಆ ಒಂದು ಬೊಟ್ಟನ್ನ ಇಟ್ಟಿದ್ದೀನಿ, ನಿಮ್ಗೆ ತೋರಿಸ್ತೀನಿ. ಅದೇನು ಬೈತಲೆ ಬಟ್ಟು ಅಂತ ಹೇಳ್ತಾರಲ್ಲ, ಡಿಸೈನ್ಗೆ ಹಾಕ್ತಾರಲ್ಲ, ಅದು ಅಲ್ಲಿಗೆ ಟೈ ಮಾಡಬೇಕಿತ್ತು. ಸೊ ಹಾಗಾಗಿ ಹೇರ್ನ ಹಿಂದೆ ಅಪ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಚಿಕ್ಕ ಹುಡುಗಿ ಅಲ್ವಾ, ಜಾಸ್ತಿ ಓವರ್ ಮೇಕಪ್ ಮಾಡೋದು ಬೇಡ ಅಂತ ಜಸ್ಟ್ ಪೌಡರ್ ಪ್ಯಾಡ್ ಮಾಡ್ತಾಯಿದ್ದೀನಿ. ಸೊ ಅದು ಯಾವುದು ನಾನು ತೊಗೊಂಡೋಗಿರೋದಲ್ಲ, ಎಲ್ಲ ಅವ್ರದ್ದೇ. ಅವಳು ಪರ್ಸ್ನಲಾಗಿ ಏನು ಯೂಸ್ ಮಾಡ್ತಾಳೆ, ಸೊ ಅದನ್ನೇ ನಾನು ಹಾಕಿರೋದು. ಮೇಕಪ್ ಅಂತ ಏನು ಯೂಸ್ ಮಾಡಿಲ್ಲ. ಸ್ವಲ್ಪ ಐ ಶ್ಯಾಡೋ ಹಾಕಿದ್ದೀನಿ, ಬಿಕಾಸ್ ಕಲರ್ ಅದೇನು ಎಫೆಕ್ಟ್ ಆಗಲ್ಲ ಸ್ಕಿನ್ನಿಗೆ ಅನ್ನೋ ರೀಸನ್ಗೋಸ್ಕರ. ಆದಷ್ಟು ಮಕ್ಕಳಿಗೆ ಮೇಕಪ್, ಲಿಪ್ಸ್ಟಿಕ್ ಈ ಥರದನ್ನೆಲ್ಲ ಅವಾಯ್ಡ್ ಮಾಡೋದು ತುಂಬಾ ಒಳ್ಳೆಯದು. ಬಿಕಾಸ್ ದೊಡ್ಡವರಾದಮೇಲೆ ಹಾಕೊಳ್ಳೋದು ಇದ್ದೇ ಇರುತ್ತೆ. ನಾವು ಬೇಡ ಅಂದ್ರೂ ಅವರು ಡೆಫಿನೆಟ್ಲಿ ಹಾಕೋತಾರೆ. ಬಟ್ ಈ ಟೈಮಲ್ಲಾದರೂ ಸ್ವಲ್ಪ ನ್ಯಾಚುರಲ್ ಆಗಿರಲಿ, ಜೊತೆಗೆ ಕೆಮಿಕಲ್ ಈಗಲೇ ಅಷ್ಟು ಎಫೆಕ್ಟ್ ಆಗೋದು ಬೇಡ ಮಕ್ಕಳಿಗೆ ಅನ್ನೋ ರೀಸನ್ಗೋಸ್ಕರ ನಾನು ತುಂಬಾ ಅವಾಯ್ಡ್ ಮಾಡ್ತೀನಿ ಮಕ್ಕಳಿಗೆ. ಬಿಕಾಸ್ ನನಗೂ ಹೆಣ್ಮಗಳಿದ್ದಾಳೆ, ಹಾಗಾಗಿ ನನ್ನ ಮಗಳಿಗೂ ಕೂಡ ನಾನೇನು ಹಾಕಲ್ಲ. ಹಾಗಾಗಿ ಆದಷ್ಟು ಅವಾಯ್ಡ್ ಮಾಡ್ತೀನಿ. ಸೊ ನೀವು ಯಾರಾದರೂ ತುಂಬ ಮೇಕಪ್ ಮಕ್ಳಿಗೆ ಮಾಡೋರಿದ್ರೆ ಆದಷ್ಟು ಅವಾಯ್ಡ್ ಮಾಡಿ. ಅದು ಅಷ್ಟು
ಒಳ್ಳೇದಲ್ಲ ಆ್ಯಂಡ್ ಗುಡ್ ಅಲ್ಲ ಮಕ್ಕಳಿಗೆ ಅನ್ನೋ ರೀಸನ್ಗೆ. ಸೊ ಜಸ್ಟ್ ಪೌಡರ್ ಪ್ಯಾಡ್ ಮಾಡಿದ್ದೀನಿ ಆ್ಯಂಡ್ ಐಲೈನರ್ ಹಾಕಿದ್ದೀನಿ ಆ್ಯಂಡ್ ಐ ಶ್ಯಾಡೋ ಹಾಕಿರ್ತೀನಿ. ಸೊ ಅಷ್ಟೇ, ಅದರ್ವೈಸ್ ಬೇರೆ ಏನು ಅವಳಿಗೆ ಅಷ್ಟು ಮೇಕಪ್ ಮಾಡಲ್ಲ. ಸೊ ಅವಳಿಗೆ ಹಣೆಯಲ್ಲಿ ವಿಭೂತಿ ಥರ 3 ಲೈನ್ ಬರುತ್ತೆ ಗೊತ್ತಾ, ಸೊ ಅದನ್ನು ಹಾಕಬೇಕಿರುತ್ತೆ. ಬಟ್ ನಾರ್ಮಲ್ ಲೈನ್ ಹಾಕಿದ್ರೆ ಕೈಯಲ್ಲಿ ಹಾಕ್ಬೋದು, ಬಟ್ ಕೈಯಲ್ಲಿ ಹಾಕೋದೇ ಉತ್ತಮ. ಆದರೆ ಕೈಯಲ್ಲಿ ಹಾಕಿದ್ರೆ ಅವಳಿಗೆ ಅಲ್ಲಿ ಹೋಗೋಷ್ಟರಲ್ಲಿ ಎಲ್ಲ ಹೋಗ್ಬಿಡುತ್ತೆ, ಅಷ್ಟು ಡಾರ್ಕಾಗಿ ಕಾಣಿಸಲ್ಲ, ಅದು ಕೂತ್ಕೊಳ್ಳಲ್ಲ ಅನ್ನೋ ಕಾರಣಕ್ಕೋಸ್ಕರ ಅದೇ ವಿಭೂತಿಯನ್ನು ನೀರಲ್ಲಿ ಸ್ವಲ್ಪ ಕಲಿಸ್ಬಿಟ್ಟು ಸ್ಟಿಕ್ ತೊಗೊಂಡು, ಕಡ್ಡಿ ತೊಗೊಂಡು ಅದಕ್ಕೆ ಹಚ್ಕೊಂಡು ಈ ರೀತಿ ಹಾಕ್ತಾಯಿದ್ದೀನಿ. ಆ್ಯಂಡ್ ಅವಳಿಗೆ ಬೆರಳಲ್ಲಿ ಹಾಕಿದ್ರೆ ಕೂಡ ತುಂಬ ದಪ್ಪ ಆಗಿಬಿಡುತ್ತೆ. ಸೊ ಹಾಗಾಗಿ ಕೈಯಲ್ಲಿ ಬೇಡ ಅನ್ನೋ ರೀಸನ್ಗೆ ಕಡ್ಡಿಯಲ್ಲಿ ಈ ರೀತಿ 3 ಲೈನ್ನ ಹಾಕ್ತಾಯಿದ್ದೀನಿ. ಅದು ಡೀಸೆಂಟಾಗಿ ಕಾಣಿಸುತ್ತೆ ಆ್ಯಂಡ್ ಚೆನ್ನಾಗೂ ಕಾಣಿಸುತ್ತೆ. ಆ್ಯಂಡ್ ನೀರಲ್ಲಿ ಕಲಸಿ ಹಾಕ್ತಿರೋದ್ರಿಂದ ಡಾರ್ಕಾಗಿ ಕೂಡ ಕಾಣಿಸುತ್ತೆ. ಸೊ ಅದಕ್ಕೋಸ್ಕರ ನಾನು ಈ ಒಂದು ಐಡಿಯಾನ ಉಪಯೋಗಿಸಿ ಈ ರೀತಿ ಮಾಡಿದೆ. ಸೊ ಅದು ಅವಳ ಹಣೆಗೆ ಫಿಟ್ಟಾಗಿ ಕೂತ್ಕೊಳ್ತು ಆ್ಯಂಡ್ ತುಂಬಾ ಚೆನ್ನಾಗಿ ಕಾಣಿಸ್ತದೆ ವಿಭೂತಿ ಕೂಡ. ಸೊ ನೀವು ನೋಡ್ತಾ ಇರ್ಬೋದು. ಸೊ ಇನ್ನೊಂದು ಸ್ವಲ್ಪ ಉದ್ದ ಮಾಡಬಹುದಿತ್ತು, ಬಟ್ ಹುಡುಗಿ ಅಲ್ವಾ, ಸೊ ಸಾಕು ಅಂತ ಸೊ ಈ ಒಂದು ಲೆಂತಲ್ಲಿ ನಾನು ವಿಭೂತಿನ ಅವಳಿಗೆ ಹಚ್ಚಿದ್ದೀನಿ. ಆ್ಯಂಡ್ ಮಧ್ಯದಲ್ಲಿ ಮೇ ಬಿ ಕುಂಕುಮನ ಐಲೈನರ್ ಏನು ಇಡ್ತಿದ್ದೀನಿ ಹಣೆಗೆ ಐ ಥಿಂಕ್. ಆ್ಯಂಡ್ ಲೈನರ್ ಹಾಕ್ತಾಯಿದ್ದೀನಿ. ಸೊ ಐ ಶ್ಯಾಡೋ ಹಾಕಿದ್ದೆ, ಅದಾದಮೇಲೆ ಲೈನರ್ ಹಾಕ್ತಿದ್ದೀನಿ. ಲೈನರ್ ಏನು ಅಷ್ಟು ಎಫೆಕ್ಟ್ ಆಗಲ್ಲ ಅನಿಸುತ್ತೆ ನನಗೆ, ಬಿಕಾಸ್ ಅದು ವಾಟರ್ ರೆಸಿಸ್ಟ್ ಇರೋದ್ರಿಂದ. ಆಮೇಲೆ ನೀರಲ್ಲಿ ಸೋಪ್ ಹಾಕಿ ತೊಳೆದ್ಬಿಟ್ರೆ ಹೋಗ್ಬಿಡುತ್ತೆ. ಸೊ ಅದೇನು ಅಷ್ಟು ಎಫೆಕ್ಟ್ ಆಗಲ್ಲ. ಆ್ಯಂಡ್ ಮೇಕಪ್ ಹಾಕಲ್ಲ ಅಂದ್ಬಿಟ್ಟು ಹಾಕ್ತಿದ್ದೀರಾ ಅಂತ ಕೇಳಬೇಡಿ ಆಮೇಲೆ. ಸೊ ಜಸ್ಟ್ ಲೈನರ್ ಹಾಕ್ತಿದ್ದೀನಿ ಆ್ಯಂಡ್ ಐ ಶ್ಯಾಡೋ ಕೂಡ ಹಾಕಿದ್ದೀನಿ. ಅದರ್ವೈಸ್ ಬೇರೆ ಏನು ಮೇಕಪ್ ಮಾಡಿಲ್ಲ. ಲಿಪ್ಸ್ಟಿಕ್ ಅವರೇ ತೊಗೊಂಡು ಬಂದಿದ್ರು ಅನಿಸುತ್ತೆ, ಬಟ್ ಒನ್ ಡೇ ಅಲ್ವಾ, ಸೊ ಹಾಗಾಗಿ ಇರಲಿ ಅನ್ನೋ ರೀಸನ್ಗೋಸ್ಕರ ಲಿಪ್ಸ್ಟಿಕ್ನು ಹಾಕಿದ್ದೀನಿ. ಅವರೇ ತೊಗೊಂಡು ಬಂದಿದ್ದು, ಸೊ ಹಾಗಾಗಿ ನಾನು ಬೇಡ ಅಂತ ಹೇಳೋಕ್ಕಾಗಲಿಲ್ಲ. ಸೊ ಅದು ಮೇಲ್ಗಡೆ ಅವಳು ಕಣ್ಣು ಬಿಟ್ಬಿಟ್ಲು ಹುಡುಗಿ. ಸೊ ಹಾಗಾಗಿ ಮೇಲ್ಗಡೆ ಸ್ವಲ್ಪ ಮರ್ಜ್ ಆಗಿಬಿಡ್ತು ಲೈನರ್. ಸೊ ಇದು ತುಂಬಾ ಕಷ್ಟ. ಆ್ಯಕ್ಚುಲಿ ನಾವು ಹಾಕ್ಕೊಳ್ಬೇಕಾದ್ರೂ ಎಕ್ಸ್ಪೀರಿಯೆನ್ಸ್ ಮಾಡಿರ್ತೀವಿ, ಈ ಥರ ಹಾಕ್ಕೊಡ್ಬೇಕಿದ್ರೆ ಸ್ವಲ್ಪ ಕಣ್ಬಿಟ್ರೆ ಮೇಲ್ಗಡೆ ಕೂತ್ಕೊಂಡ್ಬಿಡುತ್ತೆ. ಆ್ಯಂಡ್ ಅದನ್ನು ಒರೆಸೋಷ್ಟರಲ್ಲಿ ಎಷ್ಟು ಕಷ್ಟ ಆಗುತ್ತೆ ಅಂತ ನಿಮಗೂ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ ಮೇ ಬಿ, ಯಾರಾದರೂ ಐಲೈನರ್ ಹಾಕೊಳ್ಳೋರಿದ್ದರೆ. ಸೊ ಅದಕ್ಕೆ ಅದ್ರ ಮೇಲೆ ಪ್ಯಾಚಪ್ ಮಾಡ್ತಾಯಿದ್ದೀನಿ ಐ ಶ್ಯಾಡೋ ಹಾಕಿ. ಆ್ಯಂಡ್ ತುಂಬ ಚೆನ್ನಾಗಿ ಕಾಣಿಸ್ತಿದ್ದಾಳೆ. ಆ್ಯಂಡ್ ಈ ಕಾಸ್ಟ್ಯೂಮಲ್ಲಿ ಆ್ಯಂಡ್ ಆ ವಿಭೂತಿ ಧರಿಸಿರೋದಾಗಿರ್ಬೋದು ತುಂಬ ಚೆನ್ನಾಗಿ ಫಿಟ್ ಆಗುತ್ತೆ ಅವಳಿಗೆ, ಚೆನ್ನಾಗಿ ಕಾಣಿಸ್ತಿದೆ ಆ್ಯಕ್ಚುಲಿ ಆ ಹುಡುಗಿಗೆ. ಸೊ ಆಲ್ಮೋಸ್ಟ್ ಐ ಮೇಕಪ್ ಕೂಡ ಮುಗೀತು. ನೆಕ್ಸ್ಟ್ ಹೇರು ಅವಳಿಗೆ ಹಾಗೆ ಹಾಕಿದ್ರೂ ಇನ್ನೂ ಮುಂದೆ ಬರ್ತಾನೆ ಇತ್ತು, ಬಿಕಾಸ್ ಸಾಫ್ಟ್ ಹೇರು ಆ್ಯಂಡ್ ಶಾರ್ಟ್ ಹೇರ್ ಕೂಡ ಅಲ್ವಾ. ಸೊ ಹಾಗೆ ಮುಂದೆ ಬರ್ತಾನೆ ಇದೆ. ಬಟ್ ಸ್ಟಿಲ್ ನಾನು ಹಾಗೆ ಒಂದು ಅಪ್ಗಳನ್ನ ಹಾಕಿ ಹಂಗೆ ಟೈ ಮಾಡ್ತಾಯಿದ್ದೀನಿ. ಸ್ಟಿಲ್ ಆದರೂ ಬರ್ತಾಯಿತ್ತು. ಇದನ್ನೇ ಹೇಳಿದ್ದು ನಾನು ಆವಾಗಲೇ, ಬೈತಲ್ಲೇ ಬಿಟ್ಟು ಅಂತ ಹೇಳಿದ್ನಲ್ಲ. ಸೊ ಇದೆ, ಅದು ಹಾಕಿದ್ರೆ ಅದೊಂದು ಫ್ಯಾನ್ಸಿ ಲುಕ್ ಕೊಡುತ್ತೆ. ಬಟ್ ಅದು ಅವಶ್ಯಕತೆ ಇರಲಿಲ್ಲ ಅನ್ನಿಸ್ತು ನನಗೆ, ಬಟ್ ಅವ್ರು ತೊಗೊಂಡು ಬಂದಿದ್ದರು. ಸೊ ಹಾಗಾಗಿ ಅದನ್ನು ಕೂಡ ಯೂಸ್ ಮಾಡಿದ್ದೀನಿ. ಆ್ಯಂಡ್ ಕಾಲಿಗೆ ರೌಂಡ್ ಥರ ಹಾಕ್ಬೇಕಲ್ವ, ಕಡ ಥರ ಏನೋ, ಬಟ್ ಅದಕ್ಕೆ ಅಂಕಲ್ ಟ್ರೈ ಮಾಡ್ತಿದ್ದಾರೆ ಏನಾದರೂ ಹಾಕೋಣ ಅಂತ. ಬಟ್ ವರ್ಕ್ ಆಗ್ತಿಲ್ಲ, ಅದು ಬೇರೆ ಏನೂ ಸೆಟ್ ಆಗ್ತಿಲ್ಲ. ಸೊ ಆ್ಯಂಡ್ ಲಿಪ್ಸ್ಟಿಕ್ ಅವರೇ ಕೊಟ್ಟಿದ್ದರು. ಸೊ ಶೇಡ್ ಲೈಟಾಗಿ ಪಿಂಕ್ ಹಾಕೋಣ, ರೆಡ್ ಎಲ್ಲ ಬೇಡ, ಡಾರ್ಕ್ ಆಗಿಬಿಡತ್ತೆ ಅಂತ. ಸೊ ನಾನು ಪಿಂಕ್ ಶೇಡ್ ತೆಗಿತಾಯಿದ್ದೀನಿ. ಸೊ ಲೈಟಾಗಿ ಒಂದು ಸ್ವಲ್ಪ ಲಿಪ್ಸ್ಟಿಕ್ ಕೂಡ ಹಾಕಿದೆ. ಆ್ಯಂಡ್ ನನಗೆ ಇಷ್ಟ ಆಯಿತು ಇದು ಒಂದು ಮೇಕಪ್ ಮಾಡಿದ್ದವಳಿಗೆ, ಬಿಕಾಸ್ ಈ ಥರ ಪುಟ್ಟ ಮಕ್ಕಳಿಗೆ ಮೇಕಪ್ ಮಾಡೋದು ತುಂಬಾ ಖುಷಿ ಕೊಡುತ್ತೆ. ಅವರು ಸುಮ್ಮನೆ ಏನೂ ಮಾತಾಡಲ್ಲ, ಅದು ಚೆನ್ನಾಗಿಲ್ಲ, ಇದು ಚೆನ್ನಾಗಿಲ್ಲ, ಅದು ಸರಿ ಇಲ್ಲ, ಇದು ಸರಿ ಇಲ್ಲ ಅಂತ ಏನೂ ಹೇಳಲ್ಲ. ಜಸ್ಟ್ ಸುಮ್ಮನೆ ಕೂತ್ಕೊಂಡು ನಾವು ಹೇಗೆ ಅವ್ರನ್ನ ಮೇಕಓವರ್ ಮಾಡ್ತೀವಿ ಹಾಗೆ ಹಾಕ್ತಾರೆ. ಸೊ ಅದು ಚೆನ್ನಾಗಿರುತ್ತೆ. ಆ್ಯಂಡ್ ನನಗೆ ನನ್ನ ಮಗಳನ್ನ ಮೇಕಪ್ ಅಷ್ಟಾಗಿ ನಾನು ಮಾಡೋದಿಲ್ಲ, ಆ್ಯಂಡ್ ಯೂಶ್ವಲಿ ಮೇಕಪ್ ಯೂಸ್ ಮಾಡೋದಿಲ್ಲ, ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ. ಬಟ್ ಈ ರೀತಿ ಡ್ರೆಸ್ನಪ್ ಮಾಡೋದು ಖುಷಿ ಕೊಡುತ್ತೆ, ನನಗೂ ಇಷ್ಟ ಆಯಿತು. ಆ್ಯಂಡ್ ಅದಕ್ಕೋಸ್ಕರ ಓಕೆ ನಾನು ಮಾಡ್ತೀನಿ ಬಿಡಿ ಅಂದ್ಬಿಟ್ಟು ಒಪ್ಕೊಂಡು. ಆ್ಯಂಡ್ ನಾನು ಒಂದಷ್ಟು ಸರ್ಚ್ ಮಾಡಿ ಈ ಒಂದು ಕಿತ್ತೂರು ರಾಣಿ ಚೆನ್ನಮ್ಮ ಅಥವಾ ಒನಕೆ ಓಬವ್ವದು ಡ್ರೆಸ್ಸಿಂಗ್ ಅಪ್ ಹೇಗೆ ಮಾಡೋದು ಅಂತ ಒಂದಷ್ಟು ಸರ್ಚ್ ಮಾಡಿ ನಾನು ತಿಳ್ಕೊಂಡು ಆಮೇಲೆ ಮಾಡಿರೋದು. ಆ್ಯಂಡ್ ನನ್ನ ಎಕ್ಸ್ಪೀರಿಯನ್ಸ್ ಎಲ್ಲ ನಿಮ್ಗೆ ಆಲ್ರೆಡಿ ಗೊತ್ತು, ನಾನು ಯಾರಿಗೂ ಮಾಡಿಲ್ಲ, ಮಾಡೋಕ್ಕೆ ಹೋಗಿಲ್ಲ. ಸೊ ಇದು ನಾನು ತಿಳ್ಕೊಂಡು ಬೇರೆ ಕಡೆ ನೋಡಿಕೊಂಡು ಕಲ್ತ್ಕೊಂಡು ಮಾಡಿರುವಂಥದ್ದು. ಸೊ ಒನ್ ಡೇ ಬಿಫೋರ್ ಹೇಳಿದ್ದು ನನಗಷ್ಟೇ ಅವರು, ಜಾಸ್ತಿ ಟೈಮ್ ಕೂಡ ಇರಲಿಲ್ಲ. ಇನ್ನು ಸ್ವಲ್ಪ ಟೈಮ್ ಇದ್ದರೆ ಇನ್ನು ಸ್ವಲ್ಪ ಡಿಫ್ರೆಂಟಾಗಿ ಟ್ರೈ ಮಾಡ್ತಿದ್ನೇನೋ. ಬಟ್ ಇದು ತುಂಬಾ ಚೆನ್ನಾಗಿದೆ, ನಂಗೆ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು. ಆ ಕಚ್ಚೆ ಅಂತೂ ತುಂಬಾ ಅದ್ಭುತವಾಗಿ ಬಂದಿದೆ, ನನಗಂತೂ ತುಂಬಾ ಇಷ್ಟ ಆಯಿತು. ಅದು ಕಚ್ಚೆ ಆ ರೀತಿ ನೀಟಾಗಿ ಕೂತ್ಕೊಂಡಿರೋದು ಕಾಟನ್ ಜೊತೆಗೆ. ಸೊ ಆ್ಯಂಡ್ ಅದು ಒನಕೆ ಅವಳಿಗೆ ಕೊಟ್ಟಿದ್ದಾರೆ.
ಮುಂದೆ ಆ ಕಡೆ ಈ ಕಡೆ ಗೋಲ್ಡ್ ಅಟ್ಯಾಚ್ ಮಾಡಿದಾರಲ್ಲ ಶೈನಿಂಗ್ದು. ಸೊ ಅದನ್ನೇ ಕಾಲ್ಗೆ ಚಿಕ್ಕದಾಗಿ ಕಟ್ ಮಾಡಿ ವರ್ಕ್ ಕಾಲ್ದು ಕಡ ಥರ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಸೈಜ್ ನೋಡ್ಕೋತಾ ಇದ್ದೀನಿ. ಆಲ್ಮೋಸ್ಟ್ ಫಿಟ್ ಆಯಿತು. ಸೊ ಇದನ್ನ ಪಾಪ ಅವರು ಮನೆಗೆ ಹೋಗಿ ಪುನಃ ತೊಗೊಂಡು ಬಂದರು ಆಂಟಿ. ಅದು ಕಾಲು ಪ್ಲೇನ್ ಕಾಣಿಸ್ತಿದೆ, ಬೇರೆ ಎಲ್ಲ ಮೇಕ್ ಓವರ್ ಚೆನ್ನಾಗಿ ಮಾಡಿ ಕಾಲಿಗೆ ಕಂಡ್ರೆ ಅಷ್ಟು ಚೆನ್ನಾಗಿರಲ್ಲ ಅಂತ ಅನಿಸಿ ಸೊ ಹೋಗಿ ತೊಗೊಂಡು ಬಂದರು. ಸೊ ಅದನ್ನು ನಾನು 2 ಪೀಸ್ ಕಟ್ ಮಾಡಿಕೊಂಡು 2 ಕಾಲಿಗೆ ಹಾಕಿ ಸ್ಟೆಪ್ಲರ್ ಮಾಡೋಣ ಅಂತ. ಸೊ ಬೇರೆ ಇನ್ನೇನು ಗಮ್ಮಲ್ಲಿ ಅಂಟಿಸಿದ್ರು ಬೇಗ ಕಿತ್ತೋಗ್ಬಿಡುತ್ತೆ. ಸೊ ಸ್ಟೆಪ್ಲರ್ ಅಲ್ವಾ, ಸೊ ಅದು ಫಂಕ್ಷನ್ ಮುಗಿದ ಮೇಲೆ ಪ್ರೋಗ್ರಾಮ್ ಆದಮೇಲೆ ಹಿಂಗೆ ಕಿತ್ತರೆ ಬಂದ್ಬಿಡುತ್ತೆ. ಸೊ ಅದೇನೋ ಆರಾಮಾಗಿ ಕೀಳಬಹುದು ಅಂತ ನಾನು ಅದನ್ನು ಆ ಐಡಿಯಾ ಉಪಯೋಗಿಸಿ ಸ್ಟೆಪ್ಲರ್ ಇಟ್ಕೊಂಡು ಸ್ಟೆಪ್ ಮಾಡ್ತಿದ್ದೀನಿ. ಸೊ ಈ ರೀತಿ ಏನಾದರೂ ಒಂದು ಟ್ರೈ ಮಾಡಿದಾಗಲೇ ಅಲ್ವಾ ಹೊಸ ಹೊಸ ಇನ್ನೋವೇಟಿವ್ ಐಡಿಯಾಸ್ ಬರೋದು. ಸೊ ಹಾಗಾಗಿ ನೀವು ಯಾವುದಾದ್ರೂ ಒಂದು ಈ ರೀತಿ ಏನಾದರೂ ಬಂದರೆ ನಿಜವಾಗ್ಲೂ ಟ್ರೈ ಮಾಡಿ, ಖುಷಿ ಕೊಡುತ್ತೆ ನಿಮಗೂ. ಸೊ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋದ್ರ ಜೊತೆಗೆ ನನಗೂ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಅನ್ನೋ ರೀಸನ್ಗೋಸ್ಕರ ಈ ಒಂದು ಮೂಮೆಂಟ್ನ ಕ್ಯಾಪ್ಚರ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ಸ್ಟೆಪ್ಲರ್ ಮಾಡ್ತಿದ್ದೀನಿ ಆ ಕಾಲ್ಗೆ. ಆ್ಯಕ್ಚುಲಿ ಅವಳಿಗೆ ಟೈಮ್ ಆಗಿಬಿಟ್ಟಿತ್ತು, 8:30ಗೋ 9 o'clockಗೋ ಸ್ಕೂಲಲ್ಲಿ ಇರಬೇಕಿತ್ತು. ಸೊ ಆಲ್ರೆಡಿ 9 o'clock ಆಗಿಬಿಟ್ಟಿತ್ತು ಆ ಟೈಮಲ್ಲಿ. ಸೊ ಅದಕ್ಕೋಸ್ಕರ ಅರ್ಜೆಂಟಾಗಿ ಮಾಡ್ತಿದ್ದೀನಿ. ಆ್ಯಂಡ್ ಅವ್ರ ಮದರ್ ಅವರು ಸೊ ಅದು ಎಲ್ಲ ತೊಗೋತಾ ಇದ್ದಾರೆ, ಟೈಮ್ ಆಗಿಬಿಡತ್ತೆ ಅಂತ. ಸೊ ಅವ್ರ ಮಗಳು ಇನ್ನೊಬ್ಳು ಕಾಲ್ ಮಾಡ್ತಿದ್ಲು, ಅಮ್ಮ ಬೇಗ ಬನ್ನಿ ಟೈಮ್ ಆಯಿತು ಅಂತ. ಸೊ ಆದಷ್ಟು ಫಾಸ್ಟಾಗೆ ಮುಗಿಸ್ಕೊಟ್ಟಿದ್ದೀನಿ. ನನ್ನ ಕೈಲಿ ಎಷ್ಟು ಸಾಧ್ಯ ಅಷ್ಟು ಬೇಗ ಆ್ಯಂಡ್ ಎಷ್ಟು ಚೆನ್ನಾಗಿ ಮಾಡಬಹುದು ನನ್ನ ಕೈಲಾಗಿದ್ದಷ್ಟು ಮಾಡೋಣ ಅಂದ್ಬಿಟ್ಟು ಮಾಡ್ತಿದ್ದೀನಿ. ಸೊ ಆ ಬ್ಯಾಂಡ್ ಅವಳಿಗೆ ಸೂಟ್ ಆಯಿತು ಫೈನಲಿ. ಗೋಲ್ಡ್ ಕಲರ್ ಗ್ಲಿಟರ್ದು ಅದು ಪೀಸು ಅಲ್ಲಿ ಒನಕೆಗೆ ಹಾಕಿದಾರಲ್ಲ ತುದಿಯಲ್ಲಿ, ಸೊ ಆ ಗ್ಲಿಟರ್ದು ಪೀಸ್ ಅದು. ಸೊ ಅದನ್ನು 2 ಕಾಲಿಗೆ ಟೈ ಮಾಡ್ತಿದ್ದೀನಿ. ಸೊ ಅದು ಫಿಟ್ ಆಯಿತು ಕರೆಕ್ಟಾಗಿ. ಸೊ ಫೈನಲಿ ಇಷ್ಟು ಅವಳ ಲುಕ್. ಸೊ ಫೋನ್ ಕೂಡ ಜ್ಯೋತಿ ಅಕ್ಕ ಅಂತ, ಪುಷ್ಪ ಅಕ್ಕ ಮನೆ ಕೆಳಗಡೆ ಇರ್ತಾರೆ, ಅವ್ರ ಫ್ರೆಂಡ್. ಸೊ ಅಕ್ಕ ಪೂರ್ತಿ ವಿಡಿಯೋ ಮಾಡೋವರೆಗೂ ಅವರೇ ಕೈಯಲ್ಲಿ ಹಿಡ್ಕೊಂಡು ವಿಡಿಯೋ ಮಾಡಿಕೊಟ್ರು. ಸೊ ಥ್ಯಾಂಕ್ ಯು ಜ್ಯೋತಿ ಅಕ್ಕ, ನನಗೆ ಈ ಒಂದು ವಿಡಿಯೋ ಮಾಡೋದಕ್ಕೆ ಎಲ್ಪ್ ಮಾಡಿದ್ದಕ್ಕೆ. ಆ್ಯಂಡ್ ಥ್ಯಾಂಕ್ ಯು ಆಲ್. ಪುಷ್ಪ ಅಕ್ಕ ಇರ್ಬೋದು, ಮಂಜು ಅಪ್ಪ ಎಲ್ಲರೂ ಈ ವಿಡಿಯೋ ಮಾಡುವಾಗ ಎಲ್ಲರೂ ಅಲ್ಲೇ ಇದ್ದರು. ಹಾಗೆ ಮಾಡು ಹೀಗೆ ಮಾಡು ಅಂತೇಳಿ ಸಜೆಷನ್ ಕೊಟ್ಟು ಮಾಡಿಸಿದ್ರು. ಸೊ ನಂಗೆ ಖುಷಿ ಆಯಿತು ಈ ಒಂದು ಮೇಕ್ ಓವರ್ ಮಾಡಿದ್ದು. ಆ್ಯಂಡ್ ಫೈನಲಿ ಲುಕ್ ಹೀಗೆ ಬಂದಿದೆ ಹುಡುಗಿದು. ಚೆನ್ನಾಗಿ ಕಾಣಿಸ್ತಿದ್ಲು. ಆ್ಯಂಡ್ ಆ ಒಂದು ಥೀಮಿಗೆ ಏನು ಬೇಕೋ ಅಷ್ಟು ಒದಗಿಸಿದ್ದೀನಿ, ಒಂದು ಔಟ್ಫಿಟ್ ಕೊಟ್ಟಿದ್ದೀನಿ ಅಂತ ನನಗೆ ಅನಿಸುತ್ತೆ ಫೈನಲಿ. ಸೊ ಹೇಗೆ ಕಾಣಿಸ್ತಿದ್ದಾಳೆ ಹುಡುಗಿ ಆ್ಯಂಡ್ ಹೇಗಿತ್ತು, ಅಥವಾ ಬೇರೆ ಯಾವ ರೀತಿ ಆದರೂ ಮಾಡಬಹುದಿತ್ತಾ ಅಂತ ನಿಮಗೇನಾದರೂ ಐಡಿಯಾ ಇದ್ದರೆ ಡೆಫಿನೆಟ್ಲಿ ನನಗೆ ಕಮೆಂಟ್ ಮಾಡಿ. ಸೊ ನಾನು ಬೆಳಗ್ಗೆ ತಿಂಡಿ ಕೂಡ ಮಾಡಿರಲಿಲ್ಲ ಈ ಒಂದು ಹುಡುಗಿಗೆ ಡೆಕೋರೇಷನ್ ರೆಡಿ ಮಾಡಬೇಕಿದ್ರೆ. ಸೊ ನಾನು ಬೇಗ ಬಂದು ಅವಳಿಗೆ ಮಾಡಿಕೊಟ್ಟಿರೋದು. ಸೊ ಅವಳು ಡೈಲಾಗ್ ಫೈನಲಿ ಮೇಕ್ ಓವರ್ ಮುಗಿತು, ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್ ಬಾಯ್.